ನಮಸ್ತೆ ಸ್ನೇಹಿತರೆ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ HNC ಲೈವ್ಗೆ ಸ್ವಾಗತ. ನಾನು HN ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ HNC ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಅಮೆರಿಕದಲ್ಲಿ FBI ಅಂದರೆ ಒಂಥರ ವರ್ಲ್ಡ್ ರಿನೌಂಡ್ ಸಂಸ್ಥೆ ಅದು. ಅದಕ್ಕೆ ಈಗ ಹೆಡ್ ಆಗಿರ್ತಕ್ಕಂಥದ್ದು, ಚೀಫ್ ಆಗಿರ್ತಕ್ಕಂಥದ್ದು ಭಾರತದ ಮೂಲದ ಕಾಶ್ ಪಟೇಲ್, ಟೆಕ್ನಿಕಲ್ ಹೆಡ್ ಆಲ್ಸೋ. ಈ FBI ಚೀಫ್ ಕಾಶ್ ಪಟೇಲ್ ಹೇಳ್ತಾರೆ, ಹಲವಾರು ಫ್ರಂಟ್ಗಳಲ್ಲಿ, ಹಲವಾರು ವಿಚಾರಗಳಲ್ಲಿ ಭಾರತ ನಮಗೆ ಅತ್ಯಾಪ್ತವಾದಂತಹ ದೇಶ, ಒಟ್ಟಿಗೆ ನಾವು ಕೆಲಸ ಮಾಡಬೇಕು. ಎಸ್ಪೆಷಲಿ ಡ್ರಗ್ಸು ಮತ್ತು ಈ ಥರ ಕೆಮಿಕಲ್ಸು, ಟೆರರಿಸಮ್ ತಡೆಯೋ ವಿಚಾರದಲ್ಲಿ ನಮಗೆ ಭಾರತದ ಸಹಕಾರ ಅಗತ್ಯ, ನಾವು ಒಟ್ಟಿಗೆ ಭಾರತದ ಜೊತೆಗೆ ಹೋಗ್ತೀವಿ ಅಂತ ಹೇಳಿ. ಆದರೆ ಇನ್ನೊಂದು ಕಡೆಗೆ ಅಮೇರಿಕಾದ ಅಧ್ಯಕ್ಷರ ಟ್ರಂಪು ಭಾರತ ಅಂದರೆ ಉರಿ 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 ಉರ್ಕೊಂಡು ಬೀಳ್ತಾ ಇದ್ದಾರೆ. ನೋಡಿ, ಇವತ್ತು ಟ್ರಂಪ್ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಈ ಕೆಂಡ ತಿಂದಿರೋ ನಾಯಿ ಥರ ಆಗೋಗಿದೆ. ಬಗಳಂಗಿಲ್ಲ, ಕಚ್ಚಂಗಿಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅದನ್ನೆಲ್ಲ ಅವರಾಗವರೇ ತಂದ್ಕೊಂಡಿರೋದು. ನೋಡಿ ಏನಾಯಿತು, ಮೊನ್ನೆ ಗೆದ್ದು ಬಂದಾಗ, ಅಧ್ಯಕ್ಷರಾಗಿ ಬಂದಾಗ ಅವ್ರಿಗೊಂದು ಮಹತ್ವಾಕಾಂಕ್ಷೆ ಬಂದ್ಬಿಟ್ಟಿತ್ತು. ಉಳಿದಿರ್ತಕ್ಕಂಥ ನನ್ನ ಈ ಕಡೆಯ ಅವಧಿ ಒಳಗಡೆಗೆ ಇಡೀ ಜಗತ್ತಲ್ಲೇ ನಾನು ದೊಡ್ಡ ಹೆಸರು ಮಾಡಿಬಿಡ್ಬೇಕು, ನೋಬೆಲ್ ಪ್ರಶಸ್ತಿ ತೊಗೊಂಡ್ಬಿಡ್ಬೇಕು, ಇಡೀ ಜಗತ್ತನ್ನು ನಾನು ಹೇಳ್ದಂಗೆ ಕೇಳೋ ಥರ ನೋಡ್ಕೊಂಡು ಇಟ್ಕೊಂಡಿರಬೇಕು ಅಂತೇಳಿ ಒಂಥರ ಹಪಾಹಪಿಗೆ ಬಿದ್ದುಬಿಟ್ಟಿದ್ರು ಟ್ರಂಪ್. ಆ ಹಪಾಹಪಿನಲ್ಲಿ ಹಲವಾರು ಫ್ರೆಂಡ್ಗಳನ್ನ ಒಟ್ಟಿಗೆ ತೊಗೊಂಡ್ಬಿಟ್ರು. ನೋಡಿ, ಯಾವತ್ತೂ ಯಾವ್ದಾದ್ರು ಒಂದು ಶತ್ರುನೋ ಅಥವಾ ಯಾರನ್ನಾದ್ರೂ ಮಣಿಸ್ಬೇಕು ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೊಡಿಬೇಕು. ಇವರು ಹಂಗಲ್ಲ, ಎಲ್ಲರನ್ನೂ ಒಟ್ಟಿಗೆ ಎದುರಾಕೊಂಡ್ಬಿಟ್ರು. ಈಗ ಬೇರೆ ದೇಶಗಳಿಂದನೂ ಅನುಭವಿಸ್ತಾ ಇದ್ದಾರೆ, ಸ್ವಂತ ಅವ್ರ ದೇಶನೇ ಒತ್ತುರಿತಾ ಇದೆ, ನಾಯ್ಪಾಡಾಗೋಗಿದೆ ಅವ್ರದ್ದು. ಅದೇನ ಮಾಡ್ಕೊಳ್ಳಿ ಬಿಡಿ. ಭಾರತ ಕಂಡ್ರೆ, ಮೋದಿ ಕಂಡ್ರೆ ಇವಾಗ ಕನ್ಸಲೂ ಎದ್ದು ಉರ್ಕೊಳ್ಳೋಕೆ ಶುರು ಮಾಡ್ಬಿಟ್ಟವ್ರೆ. ಯಾಕೆ? ಮುಂಚೆ ಭಾಳ ಕ್ಲೋಸ್ ಆಗಿದ್ರು, ಮೋದಿಯವ್ರನ್ನ ಅಪ್ಕೊಂಡು ಜೊತೆಲೆ ಕರ್ಕೊಂಡೋಗಿ ಹೌಡಿ ಮೋದಿ ಅಂತ ಇದ್ರು. ಇವೆಲ್ಲ ಮಾಡ್ತಾ ಇದ್ದಂತಹ ಟ್ರಂಪ್ ಇದ್ದಕ್ಕಿದ್ದಂಗೆ ಬದಲಾವಣೆ ಆಗಿದ್ದು ಯಾಕೆ ಅಂತೇಳಿ, ಇದೇನೆ ಅಮೇರಿಕಾದ ಫಾರಿನ್ ಪಾಲಿಸಿ, ಅಮೇರಿಕಾದ ನರಿಬುದ್ಧಿ. ಸ್ನೇಹ ಸಂಪಾದನೆ ಮಾಡೋ, ಒಳ್ಳೆ ಮಾತಾಡೋ, ಹೆದರ್ಸೋ ಪದಿಸೋ, ಒಟ್ಟಿನಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನೋದೇ ಅಮೇರಿಕಾದ ಪಾಲಿಸಿ. ಆದರೆ ಭಾರತದ ಪಾಲಿಸಿ ಏನು ಹೇಳಿ, ಮೋದಿಯವರು ಬಂದಮೇಲೆ ಇಂಡಿಯಾ ಫಸ್ಟ್. ಟ್ರಂಪ್ ಅವ್ರು ಆ ರೀತಿ ಎಲ್ಲ ನಾಟಕ ಆಡ್ಬೇಕಾದ್ರೆ ಮೋದಿಯವರು ಅದೇ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಅವ್ರಿಗಿದ್ದಿದ್ದು ಒಂದೇ ಉದ್ದೇಶ, ಇಂಡಿಯಾ ಫಸ್ಟ್. ಈ ಇಂಡಿಯಾ ಫಸ್ಟ್ ಪಾಲಿಸಿನೇ ಇವತ್ತು ಟ್ರಂಪ್ ಪಾಲಿಗೆ ಮುಳುವಾಗಿರೋದು ಅವ್ರ ಪ್ರಕಾರ. ನೋಡಿ, 4-5 ವಿಚಾರಗಳಲ್ಲಿ ಟ್ರಂಪ್ಗೆ ಭಾಳ ಕೋಪ ಇದೆ ಮೋದಿಯವರ ಮೇಲೆ. ಮೊದಲನೇದು, ಯಾವಾಗ ಈ ತಾರೀಫ್ ಅಜೆಂಡಾನ ಇಟ್ಕೊಂಬಂದ್ರು, ಎಲ್ಲ ವರ್ಲ್ಡಲ್ಲಿರ್ತಕ್ಕಂಥ ಎಲ್ಲ ದೇಶಗಳ ಮೇಲೆ ತಾರೀಫ್ ವಾರ್ನ ಶುರು ಮಾಡಿದ್ರು. ಅವ್ರು ಅನ್ಕೊಂಡಿದ್ರು ತಾರೀಫ್ ಅಜೆಂಡಾ ಬರ್ತಿದ್ದಂಗೆ ಭಾರತ ಓಡೋಡಿ ಹೆದರ್ಕೊಂಡು ನನ್ನ ಹತ್ರ ಬಂದ್ಬಿಡುತ್ತೆ, ಬಂದ್ಬಿಟ್ಟು ಏನು ಅವ್ರದ್ದು 55% ಇದಿದೆ ಅದನ್ನು ಸ್ಲ್ಯಾಶ್ ಮಾಡಿಬಿಡುತ್ತೆ, ಟ್ಯಾಕ್ಸನ್ನು ಸ್ಲ್ಯಾಶ್ ಮಾಡಿಬಿಡುತ್ತೆ, ನಾನು ಹೇಳ್ದಂಗೆ ಕೇಳ್ಕೊಂಡಿದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಭಾರತ ಜಗ್ಲಿಲ್ಲ, ಬಗ್ಲಿಲ್ಲ. ಯಾವ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗ್ಬಿಟ್ಟು ಅಮೇರಿಕಾ ಅಂತ ಹೇಳಿದ್ರೆ, ಅದರ ಮಿನಿಸ್ಟ್ರು ಹಾರ್ವರ್ಡ್ ರುಟ್ನಿಕ್ ಅವರು ಭಾರತದ ಮಿನಿಸ್ಟರ್ ಸರಿ ಇಲ್ಲ, ಅವ್ರು ಮೊದಲು ಬದಲಾವಣೆ ಆಗಬೇಕು ಅಂತ ಹೇಳ್ಬಿಟ್ರು. ಯಾರು ಮಿನಿಸ್ಟ್ರು? ಪಿಯೂಷ್ ಗೋಯಲ್. ಯಾಕೆ? ಅವ್ರು ಬಗ್ಲೇ ಇಲ್ಲ ತಾರೀಫ್ನ ಕಡಿಮೆ ಮಾಡೋದಕ್ಕಾಗಲಿ ಅಥವಾ ಅಮೇರಿಕಾ ಹೇಳ್ದಂಗೆ ಕೇಳೋದಕ್ಕಾಗಲಿ. ಅಲ್ಲ ರೀ, ಪಿಯೂಷ್ ಗೋಯಲ್ ಹೆಂಗ್ರಿ ಡಿಸಿಷನ್ ತಗೊಂತಾರೆ? ಪಿಯೂಷ್ ಗೋಯಲ್ ಅಲ್ಲ ಡಿಸಿಷನ್ ತಗೊಳ್ಳೋದು, ಪಾಲಿಸಿ ಮಾಡೋದು. ಪಿಯೂಷ್ ಗೋಯಲ್ ಮೇಲೆ ಇನ್ನೊಬ್ರು ಕೂತವರಲ್ಲ, ಇನ್ನೊಬ್ಬ ದೊಡ್ಡ ಮಿನಿಸ್ಟ್ರು, ಅದೇ ಪ್ರೈಮ್ ಮಿನಿಸ್ಟ್ರು. ಯಾವತ್ತೂ ಅಷ್ಟೇನೆ ಇದು ಪಾಲಿಸಿಗಳಾಗಬೇಕು. ಟ್ರೇಡ್ ವಿಚಾರದಲ್ಲಿ, ಯಾವುದರ ವಿಚಾರದಲ್ಲಿ ಪಾಲಿಸಿ ಆಗಬೇಕು. ಪಾಲಿಸಿ ಮಾಡೋದು ಸರ್ಕಾರ. ಪಾಪ ಪಿಯೂಷ್ ಗೋಯಲ್ ಮೇಲೆ ಉರ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತದೆ? ಪಿಯೂಷ್ ಗೋಯಲ್ ಖಡಕ್ಕಾಗಿ ಉತ್ತರ ಕೊಟ್ಟರು, ಬಿಡಿ, ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ, ನೀವೇನು ಮಾಡ್ಕೊತೀರಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವಾಗ ವಿಧಿ ಇಲ್ಲದೆ ಅಮೇರಿಕವೇ ಶರಣಾಗಬೇಕಾಗಿದೆ ಅಥವಾ ಒಂದು ಹೆಜ್ಜೆ ಹಿಂದಿಡಬೇಕಾಗಿದೆ. ಇದು ಭಾರತದ ತಾಕತ್ತು, ಮೋದಿಯವರ ತಾಕತ್ತು. ಟ್ರಂಪ್ ಅವ್ರಿಗೆ ಈ ವಿಚಾರದಲ್ಲಿ ವಿಪರೀತ ಅವಮಾನ ಆಗಿಬಿಟ್ಟಿದೆ. ಹಾಗಾಗಿ ಒಳಗಡೆಗೆ ಬೆಂಕಿ ಉರಿತಾ ಇದೆ. ಯಾವ ವಿಚಾರದಲ್ಲಿ? ತಾರೀಫ್ ಅಜೆಂಡಾಗೆ ಭಾರತ ಬಗ್ಲಿಲ್ಲ, ನನ್ನನ್ನೇ ಬಗ್ಗಿಸ್ಬಿಡ್ತು ಅಂತ ಹೇಳಿ. ಯಾಕೆ ಉರಿತಿದೆ ಗೊತ್ತಾ ಬಂಧುಗಳೇ? ಹಿಂದೆ ಏನಾಗ್ತಿತ್ತು, ಈ UPA ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಮೇರಿಕಾ ಈ ಮಿನಿಸ್ಟ್ರಿಗಳನ್ನ, ಕೆಲವ್ರನ್ನ ಮತ್ತು ಈ ಹೈಯರ್ ಆಫೀಸರ್ಗಳನ್ನೆಲ್ಲ ಬುಕ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಪಾಲಿಸಿಗಳು ಮಾಡ್ಕೊತಾ ಇತ್ತು. ನೋಡಿ, ನೀವು ಆಗಿನ ಕಾಲದಲ್ಲಿ ಎಲ್ಲ ಮಿನಿಸ್ಟ್ರಿಗಳು, ಹೈಯರ್ ಬ್ಯೂರೋಕ್ರಾಟ್ಸ್ ಮಕ್ಕಳು ಅಮೇರಿಕಾದಲ್ಲೇ ಓದ್ತಾ ಇದ್ರು. ಅವ್ರಿಗೆ ಇವರು ಫ್ರೀಯಾಗಿ ಸೀಟ್ಗಳು ಕೊಟ್ಬಿಡೋರು. ಯಾಕೆಂದರೆ ಅವ್ರಿಗೆ ಭಾರತದ ರೆಪ್ಯೂಟೆಡ್ ಕಾಲೇಜ್ಗಳಲ್ಲಿ ಓದಿ ಏನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸೀಟ್ ತಗೊಳ್ತಕ್ಕಂಥ ಯೋಗ್ಯತೆ ಇರಲಿಲ್ಲ, ಶಕ್ತಿನೂ ಇರಲಿಲ್ಲ. ಅವ್ರಿಗೆಲ್ಲರಿಗೂ ಅಮೇರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಅಮೇರಿಕಾ ಸರ್ಕಾರ ಸೀಟ್ಗಳು ಕೊಟ್ಬಿಡೋದು, ಫೀಸ್ನ ವೇವ್ ಆಫ್ ಮಾಡಿಬಿಡೋದು, ಸ್ಕಾಲರ್ಶಿಪ್ಗಳನ್ನ ಕೊಡೋದು. ಹಾಗಾಗಿ ಎಲ್ಲ ಆಫೀಸರ್ಗಳು, ಎಲ್ಲ ರಾಜಕಾರಣಿಗಳು ಆಗಿನ ಕಾಲದಲ್ಲಿ ಅಮೇರಿಕಾದಲ್ಲೇ ಮಕ್ಕಳನ್ನ ಓದಿಸ್ತಿದ್ರು. ಈ ರೀತಿ ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡು ಈ ಪಾಲಿಸಿಗಳನ್ನ, ಫಾರಿನ್ ಪಾಲಿಸಿಗಳನ್ನ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ಹೋಗೋರು. ಇವತ್ತು ಅದೇ ಮನಸ್ಥಿತಿ ಒಳಗಡೆಗೆ ಅಮೇರಿಕಾ ಇರೋದು. ಭಾರತದ ಯಾವುದೋ ಒಬ್ಬ ಮಿನಿಸ್ಟ್ರನ್ನ ಎದುರಿಸ್ಬಿಟ್ರೆ ಅದಕ್ಕೇನೆ ಲುಟ್ನಿಕ ಮಾತಾಡಿದ್ದು, ಈ ಮಿನಿಸ್ಟ್ರನ್ನ ಬದಲಾವಣೆ ಮಾಡಬೇಕು, ಈ ಮಿನಿಸ್ಟರ್ ಸರಿ ಇಲ್ಲ ಅಂಥೇಳಿ. ಅಂದರೆ ಆವಾಗಿದ್ದರೆ ಬದಲಾವಣೆ ಮಾಡೇ ಬಿಡೋರು, ಯಾರಾದರೂ ಅವ್ರ ಮಾತು ಕೇಳಲಿಲ್ಲ ಅಂತ ಹೇಳಿದ್ರೆ. ಆದರೆ ಇವತ್ತು ಅದಾಗಲ್ಲ. ಇದನ್ನು ಅಮೇರಿಕಾಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಭಾರತಕ್ಕೆ ಅದರ ವ್ಯಾಪಾರಕ್ಕೆ, ಅದರ ಆಯಾತಕ್ಕೆ, ಅದರ ನಿರ್ಯಾತಕ್ಕೆ, ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ಮಾಡುತ್ತೆ. ಇದು ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ. ಇದು ಮೊದಲನೇ ಕಾರಣ. ಎರಡನೇದು, ಟ್ರಂಪ್ ಬಯಸಿದ್ರು
ಭಾರತ ಅಗ್ರಿಕಲ್ಚರ್ ಸೆಕ್ಟರನ್ನು ಓಪನ್ ಮಾಡುತ್ತೆ ಅಮೆರಿಕಾಗೆ ಅಂತ ಹೇಳಿ ಮೋದಿ ಬಗ್ಲಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ನ ನಾವು ಓಪನ್ ಮಾಡೋದಿಲ್ಲ ಅಂಥೇಳಿ ಖಡಾಖಂಡಿತವಾಗಿ ಹೇಳಿಬಿಟ್ರು. ಅದು ಪಾಲಿಸಿ ಆಗೋಯ್ತು, ಭಾರತದ ಪಾಲಿಸಿ. ಇದೊಂದು ದೊಡ್ಡ ಹೊಡೆತ ಬಿದ್ದುಬಿಡ್ತು ಟ್ರಂಪ್ನ ಅಹಂಗೆ. ಮೂರನೇದು ಏನಂದರೆ, ರಷ್ಯಾ ಸಹವಾಸ ಮಾಡಬೇಡಿ ಅಂತೇಳಿ ಕೂಗಿ ಹೇಳ್ತಾ ಇದ್ರು ಟ್ರಂಪ್ ಅವರು. ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಬೇಡಿ, ಅವರಿಂದ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಪರ್ಚೇಸ್ ಮಾಡಬೇಡಿ. ಮತ್ತೇನು ಮಾಡಬೇಕು? ನಮ್ಮ ಹತ್ರ ಪರ್ಚೇಸ್ ಮಾಡಿ. ಯಾವ ರೇಟಲ್ಲಿ? ರಷ್ಯಾ ಹತ್ರ ನಾವೇನು ತೊಗೊತೀವಲ್ಲ ಅದ್ರ 4ರಷ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಇವ್ರ ಹತ್ರ ತೊಗೋಬೇಕಂತೆ. ಬಗ್ಗುತ್ತೇನ್ರಿ ಭಾರತ? ಅದು ಇವತ್ತಿನ ಭಾರತ, ಮೋದಿಯವ್ರ ಭಾರತ ಬಗ್ಗುತ್ತಾ? ಕ್ಯಾರೇ ಮಾಡಲಿಲ್ಲ. ಹಂಗೂ ಟ್ರಂಪ್ ಹೇಳಿದ್ರು ನಿಮ್ಮ ಸ್ಯಾಂಕ್ಷನ್ಗಳನ್ನ ಮಾಡ್ಬಿಡ್ತೀವಿ ಅಂತೇಳಿ ತಲೆನೇ ಕೆಡಿಸ್ಕೊಳ್ಳಿಲ್ಲ ಭಾರತ. ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡ್ಕೋ ಹೋಗಿ ಅಂತೇಳಿ ರಷ್ಯಾ ಜೊತೆ ಆಯಿಲ್ನ ವ್ಯವಹಾರ ಮುಂದುವರಿತು. ತುಂಬ ಚೀಪಾಗಿ ಆಯಿಲ್ ಇವತ್ತು ಭಾರತಕ್ಕೆ ಬರ್ತಾ ಇದೆ ರಷ್ಯಾದಿಂದ. ಅದನ್ನು ಪ್ರೋಸೆಸ್ ಮಾಡಿ ಇವತ್ತು ಜಗತ್ತಿನ ಹಲವಾರು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಬಿಲಿಯನ್ ಗಟ್ಟಲೆ ದುಡ್ಡು ಬರ್ತಾ ಇದೆ ಭಾರತಕ್ಕೆ. ಅದನ್ನು ಪ್ರೋಸೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿರೋದನ್ನು ಇದು ತಡ್ಕೊಳಕ್ಕಾಗ್ತಾ ಇಲ್ಲ ಅಮೆರಿಕಾಗೆ. ಜೊತೆಗೆ ಏನು ರಷ್ಯಾದ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳ ಜೊತೆ ನೀವು ಸಂಬಂಧ ಇಡಬೇಡಿ ಅಂತ ಹೇಳಿದು ಇವತ್ತು ಭಾರತ ಮತ್ತು ರಷ್ಯಾ ಕೊಲಾಬ್ರೇಷನಲ್ಲೇ ಅನೇಕ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳು ನೋಡಿದ್ವಿ ನಾವು. ಮೊನ್ನೆ ಪಹಲ್ಗಾಮ್ ವಿಚಾರದಲ್ಲಿ ಏನು ಆಪರೇಷನ್ ಸಿಂಧೂರ್ ನಡೀತು, ಅವತ್ತು ಭಾರತವನ್ನು ಭಾಳ ದೊಡ್ಡ ಮಟ್ಟಿಗೆ ರಕ್ಷಣೆ ಮಾಡಿದ್ದು ಮತ್ತು ಪಾಕಿಸ್ತಾನವನ್ನು ಧೂಳಿಪಟ ಮಾಡಿದ್ದು ಇದೇ S-400. ಅದು ರಷ್ಯಾ ನಿರ್ಮಿತ. ಜೊತೆಗೆ ಏನು ಬ್ರಾಹ್ಮೋಸ್ ಇತ್ತು, ಅದು ಭಾರತ ಮತ್ತು ರಷ್ಯಾ ಒಟ್ಟಿಗೆ ಜಾಯಿಂಟ್ ಆಗಿ ಮಾಡಿರ್ತಕ್ಕಂಥದ್ದು. ಈ ಒಂದು ಫ್ರೆಂಡ್ಶಿಪ್ನ ಟ್ರಂಪ್ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಹೇಗಾರು ಮಾಡಿ ಇದನ್ನು ಕಟ್ ಮಾಡಬೇಕು ಅಂತ ಸರ್ಕಸ್ ಮಾಡಿದ್ರು, ಆಗಲಿಲ್ಲ. ಭಾರತ ಮತ್ತು ರಷ್ಯಾದ ಸ್ನೇಹ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗ್ತಾ ಇದೆ. ಇದು ಊರಿಗೆ ಮತ್ತೊಂದು ಕಾರಣ. ಇನ್ನೊಂದು ಕಾರಣ, ಭಾರತ ಬ್ರಿಕ್ಸ್ ದೇಶಗಳ ಏನು ಒಕ್ಕೂಟ ಇದೆಯಲ್ಲ, ಇದನ್ನು ಭಾಳ ಸಬಲ ಮಾಡ್ತಿರ್ತಕ್ಕಂಥದ್ದು. ನೋಡಿ, ಈ ಬ್ರಿಕ್ಸ್ ಏನಿದೆ ಇದು ನಾನ್ ವೆಸ್ಟರ್ನ್ ಕಂಟ್ರಿಗಳೇ ಮಾಡ್ಕೊಂಡಿರ್ತಕ್ಕಂಥದ್ದು. ಚೈನಾ, ರಷ್ಯಾ, ಬ್ರೆಜಿಲ್, ಭಾರತ, ಸೌತ್ ಆಫ್ರಿಕಾ ಇವೆಲ್ಲವೂ ಸೇರಿಕೊಂಡು ಬ್ರಿಕ್ಸ್ ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾವೆ. ಇದರಲ್ಲಿ ಯಾವುದು ವೆಸ್ಟರ್ನ್ ಕಂಟ್ರಿ ಇಲ್ಲ. ಈ ಬ್ರಿಕ್ಸು ಭಾಳ ಗಟ್ಟಿಯಾಗ್ತಿರೋದು ಈ ಪಾಶ್ಚಿಮಾತ್ಯ ದೇಶಗಳಿಗೆ ಭಯ ಶುರುವಾಗ್ಬಿಟ್ಟಿದೆ. ಭಾರತ ಇದರ ನೇತೃತ್ವ ವಹಿಸಿ ಇದನ್ನು ಗಟ್ಟಿ ಮಾಡ್ತಾ ಇದೆ ಅಂತೇಳಿ ಟ್ರಂಪ್ಗೆ ಭಾಳ ಕೋಪ. ಅದನ್ನು ಭಾಳ ಸರಿ ಹೇಳಿಬಿಟ್ರು ಬ್ರಿಕ್ ವಿಚಾರದಲ್ಲಿ. ಆದರೆ ಅಗೇನ್ ಇವತ್ತಿನ ಭಾರತ ತಗ್ಲಿಲ್ಲ ಬಗ್ಲಿಲ್ಲ, ಬ್ರಿಕ್ಸನ್ನು ಗಟ್ಟಿ ಮಾಡ್ಕೊಂಡು ಹೋಗ್ತಾ ಇದೆ. ಅದು ಈ ವೆಸ್ಟರ್ನ್ ಕಂಟ್ರೀಸ್ಗಳಿಗೆ ಒಂದು ದೊಡ್ಡ ಆಲ್ಟರ್ನೇಟಿವ್ ಥರ ಬೆಳೀತಾ ಇದೆ. ಅದು ವಾಣಿಜ್ಯ ವಿಚಾರ ಇರ್ಬೋದು, ಅಥವಾ ಟೆಕ್ನಿಕಲ್ ವಿಚಾರಗಳಿರ್ಬೋದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು, ಎಲ್ಲ ವಿಚಾರಗಳು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಆಪರೇಷನ್ ಸಿಂಧೂರ ನಂತರ. ಆಪರೇಷನ್ ಸಿಂಧೂರ ಕೇವಲ ಪಾಕಿಸ್ತಾನದ ಮೂಳೆ ಮುರಿಲಿಲ್ಲ, ಜೊತೆಗೆ ಅಮೇರಿಕದ ಸೊಂಟ ಮುರಿದಾಗ್ತು. ನೋಡಿ, ಈ ಅಮೇರಿಕದ ಫಾರಿನ್ ಪಾಲಿಸಿ ಹೇಗಿತ್ತು ಅಂತ ಹೇಳಿದ್ರೆ, ಮುಂಚೆಯಿಂದನೂ ಪಾಕಿಸ್ತಾನಕ್ಕೆ ಹಿಂದೆಯಿಂದ ಚಿವುಟೋರು. ಅವ್ರಿಗೆ ಏನೇನು ದುಡ್ಡು ಕೊಡಬೇಕು ಕೊಡೋರು, ಅವ್ರಿಗೆ ಏನೇನು ಅಮ್ಯುನಿಷನ್ಸ್ ಬೇಕು ಕೊಡೋರು, ಭಯೋತ್ಪಾದಕರನ್ನ ತಯಾರು ಮಾಡ್ಕೊಂಡು ನೀವು ಭಾರತಕ್ಕೆ ಬಿಡಿ, ಭಾರತದ ಮೇಲೆ ಅಟ್ಯಾಕ್ ಮಾಡಿ ಅಂತ ಪುಳ್ಳೆ ಇಡೋರು. ಪಾಕಿಸ್ತಾನ ಉಗ್ರಗಾಮಿ ಅಟ್ಯಾಕ್ಗಳನ್ನ ಮಾಡಿಸೋದು ಭಾರತದ ಮೇಲೆ. ಭಾರತ ಯಾವಾಗ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳೋದು, ಪಾಕಿಸ್ತಾನ ಮತ್ತು ಅಮೆರಿಕ ಹತ್ರ ಹೊಡೋಗೋದು, ಭಾರತನೂ ಒಂದು ವಾರ್ನಿಂಗ್ ಕೊಡೋದು, ಅಮೆರಿಕಾಗೆ ಹೇಳೋದು ನೀವು ಪಾಕಿಸ್ತಾನವನ್ನು ಯಾವುದೇ ಕಾರಣಕ್ಕೂ ಈ ರೀತಿ ಮರೆಯಲಿಕ್ಕೆ ಬಿಡಬೇಡಿ ಅಂತೇಳಿ ಕೇಳೋದು. ಅದರ ಅರ್ಥ ಏನು ಅಂತೇಳಿದ್ರೆ, ಅಮೆರಿಕ ಏನು ಬಯಸ್ತಿತ್ತು ಅಂತೇಳಿದ್ರೆ, ನಾನೊಂಥರ ಸರ್ಪಂಚನ ರೀತಿ ಕೂತ್ಕೋಬೇಕು, ಏನೋ ಪ್ರಾಬ್ಲಮ್ ಆದರೆ ಪಾಕಿಸ್ತಾನ ಓಡಬರಬೇಕು, ಇಂಡಿಯನು ನನ್ನ ಹತ್ರ ಓಡಬರಬೇಕು. ಹಿಂದೆ ಇದೇ ನಡ್ಕೊಂಬರ್ತಾ ಇತ್ತು ಇಷ್ಟು ವರ್ಷ. ಆದರೆ ಈಗೇನಾಯಿತು, ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನದ ಕೇವಲ ಹೆಡೆಮುರಿ ಕಟ್ಟಿದ್ದಷ್ಟೇ ಅಲ್ಲ, ಅದು ಜೊತೆ ನಿಂತಹ ಅಮೆರಿಕಾಗೂ ಹೆಡೆಮುರಿ ಕಟ್ತು, ಚೈನಾಗೂ ಹೆಡೆಮುರಿ ಕಟ್ತು, ಮತ್ತು ಟರ್ಕಿಗೂ ಹೆಡೆಮುರಿ ಕಟ್ತು ಭಾರತ. ಅಮೆರಿಕ ಪರಿಸ್ಥಿತಿ ಅಂತಲೂ ಚಿಂತಾಜನಕ ಆಗಿಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಈ ಪಾಕಿಸ್ತಾನದಲ್ಲಿ ಏನು ನ್ಯೂಕ್ಲಿಯರ್ ಬೇಸ್ ಇದೆಯಲ್ಲ, ಅದು ಆ್ಯಕ್ಚುಲಿ ಅದು ಅಮೆರಿಕದ ನ್ಯೂಕ್ಲಿಯರ್ ಬೇಸ್. ಅದು ಅಮೆರಿಕ ತನ್ನ ಪರಮಾಣುಗಳನ್ನ ತಂದ್ಬಿಟ್ಟು ಇಲ್ಲಿ ಒದಗಿಸಿಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ, ವಾಜಪೇಯಿ ಸರ್ಕಾರದಲ್ಲಿ ಪ್ರೋಕ್ರಾನ್ ನಾವು ಅಣುಬಾಂಬ್ ವಿಸ್ಫೋಟ ಮಾಡಿ 15 ದಿವಸದಲ್ಲಿ, ನಾವು ನಾಟ್ ಇವನ್ 14 ದಿವಸದಲ್ಲಿ ಅಲ್ಲಿ ಪರಮಾಣು ಟೆಸ್ಟಿಂಗ್ ನಡೆಯುತ್ತೆ ಅಂತ ಹೇಳಿದ್ರೆ ಹೇಗ್ರಿ ಸಾಧ್ಯ? ಇವತ್ತು ಅಲ್ಲಿನ ಪಾಕಿಸ್ತಾನದ ಮಿಲಿಟರಿ ಅಫಿಷಿಯಲ್ಗಳು ಹೇಳ್ತಾ ಇದ್ದಾರೆ, ಏನು ನೂರ್ಖಾನ್ ಏರ್ ಬೇಸ್ ಇತ್ತಲ್ಲ, ಭಾರತ ಚಿಂದಿ ಉಡಾಯಿಸ್ತಲ್ಲ ಮೊನ್ನೆ ಆಪರೇಷನ್ದಲ್ಲಿ, ಅದು ಆ್ಯಕ್ಚುಲಿ ಅಮೆರಿಕ ಕಂಟ್ರೋಲಿತ್ತು. ಈವನ್ ಪಾಕಿಸ್ತಾನಿ ಮಿಲಿಟ್ರಿಗೂ ಅದರೊಳಗಡೆಗೆ ಬರೋಕ್ಕೆ ಬಿಟ್ಟಿರಲಿಲ್ಲ. ಅಲ್ಲೇನೇ ಅವರ ಫೈಟರ್ ಜೆಟ್ಗಳಿದ್ದಿದ್ದು, ಅಲ್ಲೇನೇ ಈವನ್ ನ್ಯೂಕ್ಲಿಯರ್ ಫೆಸಿಲಿಟಿಗಳಿದ್ದಿದ್ದು ಅಂತಕ್ಕಂಥ ಒಂದು ಅನುಮಾನ ಇದೆ. ಎಲ್ಲವನ್ನು ಉಡಿಸ್ ಮಾಡಿಕೊಂಡು ಆ ನೂರ್ಖಾನ್ ಏರ್ ಬೇಸನ್ನು ಭಾರತ ಉಡಿಸ್ ಮಾಡಿಬಿಡ್ತು. ತನ್ನ ಏರ್ ಬೇಸನ್ನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ. ಎಂಥ ಅವಮಾನ ರೀ. ಅದರ ರಾಡಾರ್ ಸಿಸ್ಟಮ್ ಏನು ವರ್ಕ್ ಮಾಡ್ತಿತ್ತೋ ಕರ್ಮ, ಅವರ GPS ಸಿಸ್ಟಮ್ ಏನು ವರ್ಕ್ ಮಾಡ್ತಿತ್ತೋ ಎಲ್ಲವೂ ಉಡಿಸಾಗೋದ್ವು. ಇದು ಅಮೇರಿಕಕ್ಕಾದಂತಹ ಅತಿ ದೊಡ್ಡ ಮುಖಭಂಗ. ಅಮೇರಿಕದ ಫೈಟರ್ ಜೆಟ್ಗಳಿದ್ವು ಪಾಕಿಸ್ತಾನದ ಹತ್ರ, ಎಲ್ಲವೂ ಆಪರೇಷನ್ ಸಿಂಧೂರದಲ್ಲಿ ಧೂಳಿಪಟ ಆಗೋದ್ವು. ಅದು ಬಿಟ್ಬಿಡಿ, ಪಾಕಿಸ್ತಾನದ ಯಾಕೆ ಹೇಳೋದು, ಅಮೇರಿಕನೇ ತನ್ನ ಫೈಟರ್ ಜೆಟ್ಗಳನ್ನ ತನ್ನ ವಾಯುನೆಲೆಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ನೆಲೆನೇ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದ್ರ ಜೊತೆಗೆ ಅದರದ್ದು ಅನ್ನಲಾದಂತಹ ನ್ಯೂಕ್ಲಿಯರ್ ಬೇಸು ಕೂಡ ಹೊಗೆ ಆಗಿರ್ತಕ್ಕಂತಹ
ನ್ಯೂಸ್ಗಳು ಬರ್ತಾ ಇದೆ. ಇನ್ನೊಂದು ನ್ಯೂಸ್ ಹೇಳುತ್ತೆ ಅಮೇರಿಕಲ್ಲಿರ್ತಕ್ಕಂಥ ಎಲ್ಲ ಆಟಮಿಕ್ ಬಾಂಬ್ಗಳನ್ನ ಶಿಫ್ಟ್ ಮಾಡ್ತಾ ಇದೆ ಅಂತೇಳಿ. ಈಗಾಗಲೇ ಮುಂಚೆನೇ ಸೌದಿ ಅರೇಬಿಯಾಗೆ ಒಂದಷ್ಟು ಶಿಫ್ಟ್ ಮಾಡಿಬಿಟ್ಟಿತ್ತು, ಕೆಲವೇ ಇಲ್ಲಿ ಮಾತ್ರ ಇಟ್ಕೊಂಡಿತ್ತಂತೆ. ಈಗ ಅದನ್ನು ಕೂಡ ಶಿಫ್ಟ್ ಮಾಡ್ತಾ ಇದೆ ಅಂತಕ್ಕಂಥ ವರದಿ ಇದೆ. ಅದರ ಅರ್ಥ ಪಾಕಿಸ್ತಾನದ ಹತ್ರ ಯಾವ ನ್ಯೂಕ್ಲಿಯರ್ ಅಸ್ತ್ರಗಳು ಇಲ್ಲ. ಅದಕ್ಕೇ ಅನಿಸುತ್ತೆ ಮೋದಿಯವರು ಮೊನ್ನೆ ಹೇಳಿದ್ದು, ಇನ್ನು ಮುಂದೆ ನಮಗೆ ನ್ಯೂಕ್ಲಿಯರ್ ಅಂತಕ್ಕಂಥ ಥ್ರೆಟಿಗೇಟ್ ಮಾಡೋಕ್ಕೆ ಹೋಗಬೇಡಿ ನಮಗೆ ಅಂತ ಹೇಳಿ. ಅದೇನೇ ಇರಲಿ, ಆದರೆ ಪಾಕಿಸ್ತಾನಕ್ಕಿಂತ ದೊಡ್ಡ ಹೊಡೆತ ಬಿದ್ದಿದ್ದು ಅಮೆರಿಕಾಗೆ ಆಪರೇಷನ್ ಸಿಂಧೂರಲ್ಲಿ. ಇಷ್ಟೆಲ್ಲ ಅವಮಾನಗಳು, ಇಷ್ಟೆಲ್ಲ ಹೊಡೆತಗಳು ಬಿದ್ದ ಮೇಲೆ ಹೇಗ್ರಿ ನಗ್ನಗ್ತಾ ಇರೋಕ್ಕೆ ಸಾಧ್ಯ ಭಾರತ ಕಂಡ್ರೆ? ಟ್ರಂಪ್ ಅವರು ಉರ್ಕೊಂಡು ಕೂತಿದ್ದಾರೆ. ಭಾರತವನ್ನು ಹೇಗಾದರೂ ಮಾಡಿ ಮಣಿಸಲೇಬೇಕು, ಬಡಿಲೇಬೇಕು ಅಂತೇಳಿ ಭಾರತ ಜಗ್ತಿಲ್ಲ, ಬಗ್ತಿಲ್ಲ, ಏಟಿಗೆ ಎದುರೇಟು ಕೊಡ್ತಲೇ ಹೋಗ್ತಾ ಇದೆ. ತುಂಬ ಮಜಾ ಇರುತ್ತೆ ಮುಂದಿನ ದಿವಸಗಳಲ್ಲಿ ಜಿಯೋ ಪಾಲಿಟಿಕ್ಸ್. ಯಾಕೆ ಅಂತ ಹೇಳಿದ್ರೆ ಇವತ್ತಿರ್ತಕ್ಕಂತಹ ಭಾರತ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂತಹ ವೀಕ್ ಭಾರತ ಅಲ್ಲ, ಜಗತ್ತಿನ ಅತ್ಯಂತ ಬಲಿಷ್ಠವಾದ ಭಾರತ. ಅದು ಯಾವ ವಿಚಾರದಲ್ಲಾದರೂ ಆಗಲಿ, ಹಣಕಾಸು ವಿಚಾರದಲ್ಲಾಗಲಿ, ಎಕ್ಸ್ಪೋರ್ಟ್ ವಿಚಾರದಲ್ಲಾಗಲಿ, ಟೆಕ್ನಾಲಜಿ ವಿಚಾರದಲ್ಲಾಗಲಿ, ಹ್ಯೂಮನ್ ರಿಸೋರ್ಸ್ ವಿಚಾರದಲ್ಲಾಗಲಿ, ಪೊಲಿಟಿಕಲ್ ಸ್ಟೆಬಿಲಿಟಿ ವಿಚಾರದಲ್ಲಾಗಲಿ, ಅಗ್ರಿಕಲ್ಚರ್ ಸೆಕ್ಟರಲ್ಲಾಗಲಿ, ಸೋಷಿಯಲ್ ಸೆಕ್ಯೂರಿಟಿನಲ್ಲಾಗಲಿ, ಹೆಲ್ತಲ್ಲಾಗಲಿ, ಜೊತೆಗೆ ಡಿಫೆನ್ಸಲ್ಲಾಗಲಿ ಬಲಿಷ್ಠ ಅಂದರೆ ಬಲಿಷ್ಠ ದೇಶ ರೀ ನನ್ನ ದೇಶ. ಇವತ್ತು ಹೆಮ್ಮೆ ಅನಿಸುತ್ತೆ ನಮಗೆ. ನಮ್ಮ ದೇಶನ ನೋಡಿದ್ರೆ ಟ್ರಂಪ್ ಅಂತವ್ರು ಬರೀ ಉರ್ಕೊಳ್ಬೇಕು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ಕಾರ.